ದೇವರನ್ನ ಆತುರದಿಂದ ಹುಡುಕಬೇಕು. ಅದು ಸಂಜೆ ಆಗಿರ್ಲಿ, ಮಧ್ಯಾಹ್ನ ಆಗಿರ್ಲಿ, ಬೆಳಗಿನ ಜಾವ ಆಗಿರ್ಲಿ, ಮಧ್ಯರಾತ್ರಿ ಆಗಿರ್ಲಿ, ಮುಂಜಾನೆ ಆಗಿರ್ಲಿ, ಯಾವಾಗ ಟೈಮ್ ಸಿಗ್ತದೋ ಆವಾಗ ಸತ್ಯವೇದ ಓದುವುದಕ್ಕೆ, ಆವಾಗ ಮೊಣಕಲಾಗಿ ಪ್ರಾರ್ಥಿಸುವುದಕ್ಕೆ, ಆವಾಗ ಸಭೆ ಸೇರುವುದಕ್ಕೆ ಆತುರದಿಂದ, ಆಸೆಯಿಂದ, ದಾಹದಿಂದ ಬರುವುದಾದರೆ ನಿನ್ನ ಆತುರತೆ ಏಸಪ್ಪ ನೋಡಿ ಉತ್ತರ ಕೊಡಲಿಕ್ಕೆ ಶಕ್ತನಾಗಿದ್ದ. ಹಲ್ಲೆಲೂಯ. ಹಿಂದುಗಡೆ ಹಲ್ಲೆಲೂಯ. ಸತ್ಯವೇದದಲ್ಲಿ ನೋಡ್ತೇವೆ ನಾವು, ಜಕ್ಕಯ್ಯನಂತ ವ್ಯಕ್ತಿ ಯೇಸುವನ್ನು ನೋಡುವುದಕ್ಕೆ ಆತುರ ಉಳ್ಳವನಾಗಿ ಎಲ್ಲಿಗೆ ಓಡೋದನು? ಯೇಸು ಬರುವ ದಾರಿಯ ಮುಂದೆ ಓಡಿ ಹೋದನು. ಇನ್ನು ಯೇಸು ಹಿಂದೆ ಬರುವ ಸುದ್ದಿ ಕೇಳಿ ಯೇಸು ಹಿಂದೆ ಹೋಗಲಿಲ್ಲ, ಯೇಸುಗಿನ ಮುಂಚಿತವಾಗಿ ಓಡಿ ಹೋಗಿ ಆತನು ಬರುವ ದಾರಿಯ ಮಧ್ಯದಲ್ಲಿರುವ, ಪಕ್ಕದಲ್ಲಿರುವ ಆಲದ ಮರವನ್ನು ಹತ್ತಿ ಕೂತುಕೊಂಡನು. ಯಾಕೆ ಗೊತ್ತಾ? ಯೇಸುವನ್ನು ನೋಡುವಂತ ದಾಹ, ಯೇಸುವನ್ನು ನೋಡುವಂತ ಹಂಬಲ ಆ ಜಕ್ಕಯ್ಯನಿಗೆ ಇತ್ತು. ಪ್ರಿಯ ದೇವಚಂದ್ರ, ಪ್ರಿಯರಲ್ಲಿ, ಇವತ್ತು ನಮ್ಮೊಟ್ಟಿಗೆ ನಿಮ್ಮೊಟ್ಟಿಗೆ ಕರ್ತನು ಮಾತಾಡೋ ಮಾತಂದ್ರೆ ಎಂತವರ ಪ್ರಾರ್ಥನೆಗೆ ದೇವರು ಉತ್ತರ ಕೊಡುತ್ತಾರೆ.